ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಅನಂತನಾಗ್ ಜಿಲ್ಲೆಯಲ್ಲಿ ಇನ್ನೂ ತೆರೆಯದ ಶಾಲಾ ಕಾಲೇಜುಗಳು. ಅತಿ ಹೆಚ್ಚು ಉಗ್ರ ಚಟುವಟಿಕೆ ಇರುವ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮಿಲಿಟರಿ ಕಾರ್ಯಾಚರಣೆ. ಅನಂತನಾಗ್ನಿಂದಲೇ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಪಾಕಿಸ್ತಾನದಿಂದ ನುಗ್ಗಿದ ಮಿಸೈಲ್ಗಳನ್ನು ಚಿಂದಿ ಉಡಾಯಿಸಿದ S-400. ರಷ್ಯಾಕ್ಕೆ ಇನ್ನಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಬೇಡಿಕೆ ಇಟ್ಟಿರುವ ಭಾರತ. ಇಂಡಿಯಾ ಡಿಮಾಂಡ್ಗೆ ರಷ್ಯಾ ಕೂಡ ಶೀಘ್ರದಲ್ಲೇ ಓಕೆ ಅನ್ನೋ ಸಾಧ್ಯತೆ. ಆಪರೇಷನ್ ಸಿಂಧೂರ ಯಶಸ್ಸಿನ ಬಳಿಕ ಬ್ರಹ್ಮೋಸ್ ಕ್ಷಿಪಣಿಗೆ ಭರ್ಜರಿ ಬೇಡಿಕೆ. 17 ದೇಶಗಳಿಂದ ಮಿಸೈಲ್ ಸಪ್ಲೈ ಮಾಡುವಂತೆ ಡಿಮಾಂಡ್ ಬಂದಿರೋ ಮಾಹಿತಿ. ದಕ್ಷಿಣ ಆಫ್ರಿಕಾ, ಸೌದಿ, UAE, ಇಂಡೋನೇಷಿಯಾ, ವಿಯೆಟ್ನಾಂ ಸೇರಿ ಹಲವು ದೇಶಗಳ ಬೇಡಿಕೆ. ದೆಹಲಿಯಲ್ಲಿ ಕೇಂದ್ರ ಕ್ಯಾಬಿನೆಟ್ನ ಭದ್ರತಾ ಉಪಸಮಿತಿ ಸಭೆ. ಆಪರೇಷನ್ ಸಿಂಧೂರ ಬಳಿಕ ನಡೀತಾ ಇರುವಂತಹ ಮೊದಲ ಸಭೆ. ದೇಶದ ಭದ್ರತೆಗೆ ಮತ್ತಿನ್ನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಮಹತ್ವದ ಚರ್ಚೆ. ವಿದೇಶಾಂಗ ಸಚಿವರಿಗೆ ಹೆಚ್ಚಾದ ಬೆದರಿಕೆ. S ಜೈಶಂಕರ್ಗೆ ಭದ್ರತೆ ಹೆಚ್ಚಳ. ಝಡ್ ಕ್ಯಾಟಗರಿಯಲ್ಲಿ CRPF ಕಮಾಂಡೋಗಳ ಸಂಖ್ಯೆ ಹೆಚ್ಚಳ. ಬುಲೆಟ್ ಪ್ರೂಫ್ ಕಾರು ಕೂಡ ನೀಡಿದ ಕೇಂದ್ರ ಸರ್ಕಾರ. ಸೇಬು ಖರೀದಿಗೆ ಬ್ರೇಕ್. ಟರ್ಕಿಗೆ ಟಕ್ಕರ್ ನೀಡಲು ಭಾರತೀಯರು ರೆಡಿ. ಇನ್ನು ಮುಂದೆ ಟರ್ಕಿ ಪ್ರವಾಸ ಕೈಗೊಳ್ಳದಿರಲು ನಿರ್ಧಾರ. ಭಾರತದಲ್ಲಿ ಬಾಯ್ಕಾಟ್ ಟರ್ಕಿ ಅಭಿಯಾನ ಶುರು. ಪಾಕ್ಗೆ ಬಗಲ್ ಮೇ ದುಶ್ಮನ್. ಬಲೂಚನ ಟೆನ್ಷನ್, ಬಲೂಚ್ ಸ್ಥಿತಿ ನಿಭಾಯಿಸುವುದಕ್ಕೆ ಹಿಂದೂ ನಾರಿಗೆ ಅಧಿಕಾರ. ಕಶಿಶ್ ಚೌಧರಿ ಬಲೂಚಿಸ್ತಾನದ ಅಸಿಸ್ಟೆಂಟ್ ಕಮಿಷನರ್. ಭಾರತದಿಂದ ಪಾಕ್ ಹೈಕಮಿಷನ್ ಅಧಿಕಾರಿ ಉಚ್ಚಾಟನೆ. ಪಾಕ್ ಅಧಿಕಾರಿಗೆ ಭಾರತ ತೊರೆಯಲು 24 ಗಂಟೆಯ ಗಡುವು. ನವದೆಹಲಿಯಲ್ಲಿರುವಂತಹ ಪಾಕ್ ರಾಯಭಾರ ಕಚೇರಿಗೆ ನೋಟಿಸ್. ನನಗೆ ವಾರ್ ಅಂದ್ರೆ ಇಷ್ಟವೇ ಇಲ್ಲ. ನಾವು ಪಾಕ್ ಭಾರತ ಯುದ್ಧ ನಿಲ್ಲಿಸದಿದ್ದರೆ ಲಕ್ಷಾಂತರ ಮಂದಿಯ ಪ್ರಾಣ ಹೋಗ್ತಾ ಇತ್ತು. ಸೌದಿ ಅರೇಬಿಯಾದಲ್ಲಿ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಭಾರತ ಪಾಕ್ ಉದ್ವಿಗ್ನತೆ ಬಳಿಕ ಜಮ್ಮು ಕಾಶ್ಮೀರ ಶಾಂತ. ಪೂಂಚ್ನಲ್ಲಿ ಸಹಜ ಸ್ಥಿತಿಗೆ ಮರಳಿದ ಜನಜೀವನ. ಸ್ಥಳೀಯರಿಗೆ ಮೆಡಿಕಲ್ ಕಿಟ್ಗಳನ್ನು ಒದಗಿಸಿದ ಸೇನೆ. ಪಾಕಿಸ್ತಾನದ ವಿರುದ್ಧ ಮುಂದುವರಿದ ಭಾರತದ ಜಲಾಸ್ತ್ರ. ಚಿನಾಬ್ ನದಿಯ ನೀರನ್ನ ತಡೆ ಹಿಡಿದಿರುವ ಭಾರತ. ಬಗ್ಲಿಹಾರ್ ಜಲಾಶಯದ ಎಲ್ಲಾ ಗೇಟ್ ಕ್ಲೋಸ್. ಭಾರತ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ. ದೇಶಾದ್ಯಂತ ದೇಶಭಕ್ತಿ ಮೊಳಗಿಸಲು ಬಿಜೆಪಿ ಹೈಕಮಾಂಡ್ ನಾಯಕರ ಕರೆ. ರಾಜ್ಯದಲ್ಲಿ ನಾಳೆ ತಿರಂಗ ಯಾತ್ರೆಗೆ ಚಾಲನೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯನ ಆರ್ಭಟ. ಸ್ಲ್ಯಾಬ್ ಓಪನ್, ಕಾರು ಲಾಕ್, ತಪ್ಪಿದ ಅನಾಹುತ. ರಾಜಕಾಲುವೆ ನೀರು ಮನೆಗೆ ನುಗ್ಗಿ ಸಾಯಿ ಲೇಔಟ್ ಜನಸ್ಥಿತಿ ಅಧೋಗತಿ. ಬೆಂಗಳೂರಿನ HBR ಲೇಔಟ್ನಲ್ಲೂ ಮಳೆಯಿಂದ ಅವಾಂತರ. ಮುಳುಗಿದ ಕಾರು, ಮನೆಗಳಿಗೆ ನುಗ್ಗಿದ ನೀರು. ತುರ್ತಾಗಿ ಆಸ್ಪತ್ರೆಗೆ ಹೋಗಲು ಸಾಧ್ಯವಾಗದೆ ಪರದಾಡಿದ ಮಹಿಳೆ. ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ. ಬೆಂಗಳೂರಿನ ಅವಲಹಳ್ಳಿ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ರದ್ದಿಗೆ ಹೈಕೋರ್ಟ್ ಮೆಟ್ಟಲೇರಿದ ಸೋನು ನಿಗಮ್. ಮೇ 15ಕ್ಕೆ ಗಾಯಕನ ಅರ್ಜಿ ವಿಚಾರಣೆ ಮುಂದೂಡಿಕೆ. ತೆಲಂಗಾಣದಲ್ಲಿ 72ನೇ ಮಿಸ್ ವರ್ಲ್ಡ್ ಕಾಂಪಿಟೇಷನ್. ಹೈದರಾಬಾದ್ನ ಚಾರ್ಮಿನಾರ್ ಮುಂದೆ ಕಾಣಿಸಿಕೊಂಡ 109 ದೇಶಗಳ ಮಿಸ್ ವರ್ಲ್ಡ್ ಕಂಟೆಸ್ಟೆಂಟ್ಸ್. ಐತಿಹಾಸಿಕ ಗೋಪುರದ ಮುಂದೆ ಫೋಟೋಗೆ ಪೋಸ್. ಬ್ರೆಜಿಲ್ನ ಹಲವೆಡೆ ಸುರಿತಾ ಇರೋ ಧಾರಾಕಾರ ಮಳೆ. ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಹಾಲ್ನೊರೆಯಂತೆ ಉಕ್ಕಿ ಹರಿತಾ ಇದೆ ಇಗುವಾಜು ಜಲಪಾತ. ಸದ್ಯದಲ್ಲೇ ರಿಷಬ್ ಶೆಟ್ಟಿ ನಟನೆಯ ಜೈ ಹನುಮಾನ್ ಸಿನಿಮಾದ ಚಿತ್ರೀಕರಣ ಆರಂಭ. ಪ್ರೀ ಪ್ರೊಡಕ್ಷನ್ ಕೆಲಸಗಳೆಲ್ಲವೂ ಕಂಪ್ಲೀಟ್.
ಹನುಮಂತನಾಗಿ ಬಣ್ಣ ಹಚ್ಚಲಿದ್ದಾರೆ ಡಿವೈನ್ ಸ್ಟಾರ್. ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿಗೆ ಬೀಳ್ಕೊಡುಗೆ ನೀಡಲು ಆರ್ಸಿಬಿ ಅಭಿಮಾನಿಗಳ ತಯಾರಿ. ಶನಿವಾರದ ಐಪಿಎಲ್ ಪಂದ್ಯದ ವೇಳೆ ಬಿಳಿ ಜರ್ಸಿ ಹಾಕಿ ಟ್ರಿಬ್ಯೂಟ್. ಮುಂದೂಡಿಕೆಯಾಗಿದ್ದ ಐಪಿಎಲ್ ಶನಿವಾರದಿಂದ ಪುನಾರಂಭ. ವೈಭವ್ ಸೂರ್ಯವಂಶಿಗೆ ರಾಹುಲ್ ದ್ರಾವಿಡ್ ಪಾಠ. ನೆಟ್ಸ್ನಲ್ಲಿ ಯಂಗ್ ಪ್ಲೇಯರ್ಗೆ ಕ್ರಿಕೆಟ್ ಪಾಠ ಹೇಳಿದ ದಿ ಗ್ರೇಟ್ ವಾಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.